ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಹೇಳ್ಬೇಕಂತಂದರೆ ಈ ಒಂದು ಶಾಲೆಯ ದಾನಿಗಳಾಗಿರ್ತಕ್ಕಂಥ ಪಠ್ಯದ ವಂಶಸ್ಥರಿಗೆ ಕೂಡ ನಾವು ಚಿರಸ್ಮರಣೆ ಅಂತ ಹೇಳ್ಕೊಳ್ತಾ, ಹಾಗೂ ಈ ನಾನು ಮಾತುಗಾರಲ್ಲ, ಆದರೂ ನಮ್ಮ STMC ಸದಸ್ಯರ ಒಂದು ಪರವಾಗಿ ಅವರು ನನಗೆ ಒಂದು ಅವಕಾಶ ಕೊಟ್ಟದಕ್ಕೆ ಅವರಿಗೂ ಕೂಡ ಧನ್ಯವಾದಗಳು. ಇನ್ನೊಂದು ವಿಶೇಷತೆ ಏನಂದರೆ, ಸ್ವಾತಂತ್ರ್ಯ ಹಂಗೆ ಬಂದಿಲ್ಲ ಅನ್ನೋದಕ್ಕೆ ನಾನು ಒಂದು ಬಿಜಾಪುರ ಜಿಲ್ಲೆ ಮಾಸ್ಬಿನಾಳ್ ಗ್ರಾಮ ಅಂತ ಒಂದು ಊರಿಗೆ ಕಾರ್ಯಕ್ರಮಕ್ಕೆ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನನಗೊಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದರು. ಆ ಊರಿಗೆ ಕಾರ್ಯಕ್ರಮಕ್ಕೆ ಹೋದಾಗ ನೂರಾರು ಒಂದು ಸಮಾಧಿ ಕಟ್ಟುಗಳು ಅಲ್ಲಿದ್ದು. ಇದೇನಂತ ಕೇಳಿದಾಗ ಅವ್ರು ಹೇಳಿದರು, ಈ ಊರಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಗ್ರಾಮ ಅಂತಂದೇಳಿ ಒಂದು ನೇಮ್ ಪ್ಲೇಟ್ ಹಾಕಿದ್ದಾರೆ. ಅವರನ್ನು ನೋಡಬೇಕಾದಂಥ ಅದ್ಭುತವಾದ ಒಂದು ವಿಶೇಷ. ಅಷ್ಟು ಜನರು ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ ಆ ಊರಲ್ಲಿ. ಅಂಥ ಒಂದು ವೇದಿಕೆಗೆ, ಅಂಥ ಒಂದು ಕಾರ್ಯಕ್ರಮಕ್ಕೆ ವಿಜಯಪುರ ಜಿಲ್ಲಾಧಿಕಾರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಸಹಾಯಕ ನಿರ್ದೇಶಕರು ನನ್ನ ಒಂದು ಆಹ್ವಾನ ಮಾಡಿದರು. ಕಲೆ ಪ್ರದರ್ಶನಕ್ಕಾಗಿ ವೀರಗಾಸೆ ಮತ್ತು ಸಮಾಳಾನಂದಿ ಧ್ವಜವನ್ನು ನಾನು ಕರೆಸಿದ್ದರು. ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಾವು. ಸ್ವಾತಂತ್ರ್ಯ ಈ ರೀತಿಯಾಗಿ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕೈತಿ. ಇನ್ನೊಂದು ವಿಶೇಷತೆ, ಮಕ್ಕಳೇ ಈ ಕಡೆ ಕೇಳ್ರಪ್ಪ, ನೀವೆಲ್ಲರೂ ಈ ಕಡೆ ಕೇಳ್ರಿ, ಆ ಕಡೆಗೆಲ್ಲ. ಇವತ್ತು ನಾವು ಇಲ್ಲಿ ವೇದಿಕೆ ಮೇಲೆ ಬಂದು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೊಂದು ವಿಶೇಷತೆ ಇದೆ. ಏನಪ್ಪ ಅಂತಂದ್ರೆ, ನಾವು STMC ಮೆಂಬರ್ ಆಗಿ 3 ವರ್ಷ ಅಷ್ಟೇ ಇಲ್ಲಿ ಕೂತ್ಕೊಂತೀವಿ. 3 ವರ್ಷ ಆದಮೇಲೆ ನಮ್ಮ ಮನೆಗೆ ನಾವು ಹೋಗಿಬಿಡ್ತೀವಿ. 3 ವರ್ಷ ಬಂದು ಕೂತ್ಕೊಳ್ತಕ್ಕಂಥ ಮೆಂಬರ್ಗಳು ನೀವು ಆಗ್ತಿರೋ. ನನ್ನ ಸ್ನೇಹಿತ ಕೊಟ್ರೇಶ್ವರದವ್ರನ್ನ ನಾನು ಕೂಡ ಸ್ನೇಹಿತರು. 1ರಿಂದ 9ನೇ ತರಗತಿ ಮಟ್ಟ ನಾವು ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು. ಆತ ಮೇಷ್ಟ್ರಾದ, ಓದಿ ಜಾಣನಾಗಿ ವಿದ್ಯಾವಂತನಾಗಿ ಮೇಷ್ಟ್ರಾದ. ಆತನ ಥರ ವಿದ್ಯಾವಂತರಾಗಿ ನೀವು ಸ್ಕೂಲ್ ಒಳಗೆ ಪಾಠ ಮಾಡೋಕ್ಕೆ ಬರ್ತಿರೋ. ನಮ್ಮ ಥರ 3 ವರ್ಷ ಕೂತ್ಕೊಂಡು ಎದ್ದು ಹೋಗಕ್ಕೆ ನೀವು ಮೆಂಬರ್ಗಳಾಗಿ ಬರ್ತೀರ. ನೀವೇನಾದರೂ ಈ ಊರಿನ ಘನತೆ, ನಮ್ಮೂರಲ್ಲಿ ನೀವು ಇದರಲ್ಲಿ ಕೈ ಎತ್ತಿ ಹೇಳ್ರಿ, ಯಾರಾದರೂ ಒಬ್ಬರು IAS ಹಾಕಿವಿ, KS ಹಾಕಿವಿ, ಇಂಜಿನಿಯರ್ ಹಾಕಿವಿ ಅನ್ನೋಂಥ ಮನೋಭಾವ ನೀವೇನಾದರೂ ನೀವು ರೂಢಿಸ್ಕೊಂಡು ವಿದ್ಯಾವಂತರ